ಓಕೆ, ಈಗ ನಮ್ಮ ಇಬ್ರು ಬ್ಯೂಟಿಫುಲ್ ಲೇಡೀಸ್ ವೇದಿಕೆ ಮೇಲೆ ಬರಬೇಕು. ಇವ್ರು ಬಂದ್ರೆ ಒಂದ್ ಜೋಶ್ ಇರುತ್ತೆ, ಒಂದ್ ಕದರ್ ಇರುತ್ತೆ. ಇವರು ತುಂಬಾ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ. ಗುಲ್ನಾಜ್ ಸಬೀನಾ ಅವರು ನೋಡಿ, ನಿಮ್ಗಾಗಿ ಎಷ್ಟು ಜನ ಎದ್ದಿಟ್ಕೊಂಡು ಚಪ್ಪಾಳೆ ಹೊಡಿದ್ದಾರೆ. ಒಳ್ಳೆದಾಗ್ಲಿ ಇವ್ರಿಗೆ. ಇವರ ಕಥೆಯನ್ನ ಡೆಫಿನೆಟ್ಲಿ ನಾನು ಕೇಳಿದ್ದೀನಿ, ಆದ್ರೆ ಸಾಧನೆಗಳ ಪಟ್ಟಿ ಈಗ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ಇರೋದು ಇವರು ವಿ ಸ್ಟಾರ್ ಜೊತೆ. ಸೊ ಸಾಧನೆ ಎಂದಿಗೂ ನಿಲ್ಲೋದಿಲ್ಲ. ಫಾರ್ ಎವರ್ ಅಂಡ್ ಎವರ್ ಅಂತಾರಲ್ಲ ಹಾಗೆ. ಹಲೋ ಲವ್ಲಿ ಲೇಡೀಸ್, ಬನ್ನಿ ಬನ್ನಿ ಬನ್ನಿ. ನಿಮ್ಮ ಟೀಮ್ ನೋಡಿ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದೆ. ಎಷ್ಟು ಜನ ಹೆಣ್ಮಕ್ಳು ನಿಮಗಾಗಿ ನಿಂತ್ಕೊಂಡು ಚಪ್ಪಾಳೆ ಹೊಡಿದ್ದಾರೆ. ಯು ಫೀಲ್ ಲೈಕ್ ಅ ಸ್ಟಾರ್ ಅಲ್ವಾ? ಅಫ್ಕೋರ್ಸ್ ಯು ಆರ್ ಒನ್. ಓಕೆ, ಈಗ ನನಗೆ ಗೊತ್ತು ನಿಮ್ಮ ಸಾಧನೆಗಳ ಪಟ್ಟಿ ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಅದನ್ನ ಕೇಳೋದಕ್ಕೆ ನಾವೆಲ್ಲರೂ ವಿ ಸ್ಟಾರಿಯನ್ ಸಿದ್ಧರಾಗಿದ್ದೀವಿ. ಅದಕ್ಕೆ ನಾವು ಮುಂಚೆ ನೀವಿಷ್ಟು ಸಾಧನೆ ಮಾಡಿರೋದಕ್ಕೆ ನಿಮಗೆ ಆನರಿಂಗ್ ಮಾಡಬೇಕು. ದಯವಿಟ್ಟು ಸಂತೋಷ್ CS ಅವರು ವೇದಿಕೆ ಮೇಲೆ ಬರಬೇಕು. ಸ್ಟಾರ್ ಸ್ಟಾರ್ ಹೇಳೋದು ಹೇಳ್ತೀರಾ? ಜೋರಾಗಿ ಹೇಳಿ. ಸ್ಟಾರ್ ಸ್ಟಾರ್ ವಿ ಸ್ಟಾರ್. ಓಕೆ, ನಾವು ಆನ್ ದಿ ಕೌಂಟ್ ಆಫ್ 3 ಸ್ಟಾರ್ 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 ಸ್ಟಾರ್. ಹಲೋ ಆಲ್ ದಿ ಪೀಪಲ್ ಸಿಟ್ಟಿಂಗ್ at the balcony, ಸ್ಟಾರ್ 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 ಸ್ಟಾರ್. ಓಕೆ, ಅಮೇಜಿಂಗ್. ಬರ್ಲಿ ಜೋರಾದ ಚಪ್ಪಾಳೆ ಇವರಿಬ್ರು ಹೆಣ್ಣು ಮಕ್ಕಳಿಗೆ. ಓಕೆ, ಈಗ ಮೈಕ್ ಅನ್ನ ನಿಮಗೆ ನೀಡುವಂತಹ ಸಮಯ. ನಿಮ್ಮ ಮಾತುಗಳಲ್ಲಿ ನಿಮ್ಮ ಸಾಧನೆಯನ್ನ ಕೇಳುವಂತಹ ಸಮಯ. ನನ್ಗೊಂದು ಡೌಟು, ನೀವಿಬ್ರು ಸಿಸ್ಟರ್ಸಾ? ಅಲ್ಲ. ಫ್ರೆಂಡ್ಸಾ? ಅಲ್ಲ. ಈಸ್ಟರಿಯನ್ಸಾ? ಹೌದು. ಓಕೆ, ಅಕ್ಕಪಕ್ಕ ಮನೆಯವ್ರ ನೇಬರ್ಸಾ? ಹೌದು. ಹೌದಾ? ಓಕೆ ಓಕೆ. ಈ ಡಿಯೋ ನೋಡಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾರು ಮಾತನಾಡ್ತೀರಿ ಫಸ್ಟ್? ಹಲೋ ಹಲೋ, ಹಾಯ್ ವಿಸ್ಟಾರಿಯನ್ಸ್. ಈ ಕಡೆ ವಿಸ್ಟಾರಿಯನ್ಸ್ ಅಲ್ವಾ? ಈ ಕಡೆ ವಿಸ್ಟಾರಿಯನ್ಸ್ ಅಲ್ವಾ? ಮೇಲಿರೋರು ಹಾಯ್ ವಿಸ್ಟಾರಿಯನ್ಸ್. ಎಲ್ಲ ಕೈ ತರ ಮಾಡಿ. ವಿಡಿಯೋ ಆಗ್ತಾ ಇದೆ.
ನನ್ನ ಹೆಸರು ಪಕ್ಕದಲ್ಲಿ ಫಸ್ಟ್ ಬರುತ್ತೆ, ಡೈಮಂಡ್ ಶಬೀನಾ. ಡಬಲ್ ಡೈಮಂಡ್ ಶಬೀನಾ. ನೆಕ್ಸ್ಟ್ ರೂಬಿ ಡೈಮಂಡ್. ಅತಿ ಶೀಘ್ರದಲ್ಲಿ ಬರ್ತಾ ಇದ್ದೀನಿ ಆನಿವರ್ಸರಿ ಕಾರ್ಯಕ್ರಮ ತಂದ. ಈ ಲೈಫ್, ಈ ಜೀವನ ಎಲ್ಲರಿಗೂ ಬೇಕಲ್ವಾ? ಬೇಕಾ ಬೇಡವಾ? ಹೆಣ್ಮಕ್ಳು ಮನೇಲಿ ಹುಟ್ಟಿದ್ರೆ ಶಾಪ ಅಂತಾರೆ, ಅಯ್ಯೋ ಅಂತಾರೆ, ಬಡತನ ಅಂತಾರೆ, ಹೌದಾ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ ಇವಾಗ, ಬೇಟಿ ಬಚಾओ ಬೇಟಿ ಪಢಾओ ಬೇಟಿ को ऐसे बनाओ. ರೆಡಿ ಇದ್ದೀರಾ? ಇವತ್ತು ವಿ ಸ್ಟಾರ್ ಸಂಸ್ಥೆಯಲ್ಲಿ ಬರಕ್ಕಿಂತ ಮುಂಚೆ ಯಾರ್ಯಾರು ಲೇಡೀಸ್ ಮನೇಲಿ ಬಟ್ಟೆ ಹೊಲಿತಾ ಇದ್ದೀರಾ? ಟೈಲರಿಂಗ್ ಯಾರ್ಯಾರು ಟೈಲರಿಂಗ್ ಮಾಡ್ತಾ ಇದ್ದೀರಾ? ಕೈ ಹ್ಯಾಂಡ್ ರೈಸ್ ಮಾಡಿ. ಲೇಡೀಸ್ ಸ್ವಲ್ಪ ಕೈ ಸ್ಟ್ರೈಟ್ ಮಾಡಿ, ಏನು ನಾಚಿಕೆ ಇಲ್ಲ, ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ. ಏನು ಮಾಡಲಿಲ್ಲ ಅದು ಮನೇಲಿ ಒಂದು ಸೆಕೆಂಡ್ ಮಿಷನ್ ಕೊಡಿಸ್ತಾರೆ ಮನೆಯಲ್ಲಿ ಹೆಣ್ಮಕ್ಳಿಗೆ, ಮನೇಲಿ ಬಟ್ಟೆ ಹೊಲ್ಕೊಂಡಿರು ಅಂತಾರೆ. ಹೆಸರು ಅಷ್ಟೇ ತಾನೆ? ನಾವು ಅಷ್ಟಕ್ಕೆ ಲಾಯಕ್ ಅಂತ ಹೇಳಿ ಫ್ಯಾಮಿಲಿಯಿಂದಲೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಈ ಇಂಡಸ್ಟ್ರಿಗೆ ಬಂದಿಲ್ಲ ಅಂದಿದ್ರೆ, ಈ ಬಿಸ್ನೆಸ್ ಅನ್ನು ಆಯ್ಕೆ ಮಾಡ್ಕೊಂಡಿಲ್ಲ ಅಂದಿದ್ರೆ, ಈ ಬಿಸ್ನೆಸ್ ನಾನು ಚಾಯ್ಸ್ ಆಗಿ ತಗೊಂಡಿಲ್ಲ ಅಂದಿದ್ರೆ, ನನಗೆ 26 ವರ್ಷದ ಹಿಂದೆ ಗುಲ್ಲಾಸ್ ಮೇಡಮ್ ಅವ್ರು ಹೇಳಿದ್ರು, ನೀವು ಟೈಲರಿಂಗ್ ಮಾಡ್ಕೊಂಡಿದ್ರೆ ಟೈಲರೇ ಆಗಿರ್ತೀರಾ. ಟೈಲರಿಂಗ್ ಮಾಡ್ಕೊಂಡಿದ್ರೆ ಏನಾಗಿರ್ತೀನಿ? ಆದ್ರೆ ನನ್ನ ಜೊತೆ ಬಂದ್ರೆ ನೀವು ಏನಾಗ್ತೀರಿ? ಅದು ಕರೋಡ್ಪತಿ ಶಬೀನಾ ಆಗ್ತೀರಾ ಅಂದ್ರು. ಕರೋಡ್ಪತಿ ಪಟ್ಟಿಯಲ್ಲಿ ಬರ್ತೀರಾ. ಟೈಲರಿಂಗ್ ಮಾಡ್ಕೊಂಡಿದ್ರೆ ಬರೀ ಪೆಟ್ಟು ಮಾತ್ರ ಹೊಡಿತಾ ಇರ್ತೀರಾ. ನನ್ನ ಜೊತೆಗೆ ನೀವು ಬಂದ್ರೆ ಕಾರಲ್ಲಿ ಆರಾಮಾಗಿ ಓಡಾಡ್ತೀರಾ, ಫ್ಲೈಟ್ ಅಲ್ಲಿ ಓಡಾಡ್ತೀರಾ. ಟೈಲರಿಂಗ್ ಮಾಡ್ಕೊಂಡಿದ್ರೆ ನಿಮ್ ಕೈ ಎರಡೂ ಕೈ ಬರೀ ಹಿಂಗ್ ತಳ್ಳೋದು, ಹಿಂಗ್ ಹೇಳ್ಕೊಳ್ಳೋದು. ಟೈಲರಿಂಗ್ ಅದೇ ತಾನೆ? ಒಂದ್ ಕಡೆಯಿಂದ ಹಿಂಗ್ ತಳ್ಳಬೇಕು, ಒಂದ್ ಕಡೆಯಿಂದ ಬಟ್ಟೆ ಹೇಳ್ಕೊಳ್ಬೇಕು. ಕರೆಕ್ಟಾ? ಆದ್ರೆ ಗುಲ್ಲಾಸ್ ಮೇಡಮ್ ನನ್ನ ಶಕ್ತಿ ಗೊತ್ತಾಯ್ತು, ನಿಮ್ಮ ಶಕ್ತಿ ಟೈಲರಿಂಗ್ ಅಲ್ಲಿ ಬೇಡ, ನನ್ನ ಜೊತೆಗೆ ಬನ್ನಿ, ಹಿಂಗ್ ಕೈ ಹಿಡ್ಕೊಳ್ಳಿ, ಹಿಂಗ್ ಕರ್ಕೊಂಡು ಹೋಗ್ತೀನಿ, ಮುಂದೆ ಹೋಗ್ತಾ ಇರಿ. ಹಿಂದ್ಗಡೆಯಿಂದ ಟೀಮ್ ಬರುತ್ತೆ. ಆ ಟೀಮ್ ಯಾವ ತರ ಆಗತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲ. ಆಲ್ ಓವರ್ ಇಂಡಿಯಾದಲ್ಲಿ ಟೀಮ್ ಇರುತ್ತೆ ಅಂತ ಹೇಳಿ. ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ, ಪ್ಯಾನ್ ಇಂಡಿಯಾದಲ್ಲಿ ನಮ್ಮ MD ಸರ್ ನಮಗೆ ಶಬೀನಾ ಅಂದ್ರೆ ಯಾರು, ಗುಲ್ಲಾಸ್ ಅಂದ್ರೆ ಯಾರು, ಆ ಲೆವೆಲ್ ಇವತ್ತು ಬೆಳೆಸಿದ್ದಾರೆ. ಅದೇ ಮನೇಲಿ ಇದ್ದಿದ್ರೆ ಪಕ್ಕದ ಮನೆಯಲ್ಲೂ ಗೊತ್ತಾಗ್ತಾ ಇರಲಿಲ್ಲ ನಾನು ಟೈಲರಿಂಗ್ ಮಾಡ್ತಾ ಇರೋದು. ಹೆಸರು ಕರೆಕ್ಟಾ? ಯಾರ್ಯಾರ ಹತ್ರ 20,000 ರೂಪಾಯಿ ಮೊಬೈಲ್ ಇದೆ? ಮೊಬೈಲ್ ತೋರಿಸಿ. ಲೇಡೀಸು ನಿಂತ್ಕೊಳ್ಳಿ ಸ್ವಲ್ಪ. 20,000 ರೂಪಾಯಿ ಮೊಬೈಲ್ ಬರೀ ಲೇಡೀಸ್ ಓನ್ಲಿ. ಇದರಲ್ಲಿ ನೀವೇ ದುಡ್ದು ನೀವೇ ತಗೊಂಡಿರೋದಿರ್ಬೇಕು. ಗಂಡ ಕೊಡ್ಸಿರ್ಬಾರ್ದು, ಮಕ್ಕಳು ಕೊಡ್ಸಿರ್ಬಾರ್ದು, ಯಾರು ಗಿಫ್ಟ್ ಕೊಟ್ಟಿರ್ಬಾರ್ದು ಅಂತ ಮಾತ್ರ ನಿಂತ್ಕೊಳ್ಳಿ. 50,000 ರೂಪಾಯಿ ಮೊಬೈಲ್ ಯಾರ ಹತ್ರ ಇದೆ? ಸಂಖ್ಯೆ ಕಡಿಮೆ ಆಗ್ತಾ ಇದೆ. 50,000 ರೂಪಾಯಿ ಮೊಬೈಲ್ ಅದು ನೀವೇ ದುಡ್ದಿರ್ಬೇಕು. ಹಾಲ್ಸ್ ಅಲ್ಲಿ ಕೇವಲ 2 ಲೇಡೀಸ್ ಹತ್ರ 50,000 ರೂಪಾಯಿ ಮಾತ್ರ ಮೊಬೈಲ್ ಇದೆ, ದುಡ್ದಿರೋ ದುಡ್ಮೆಯಿಂದ. ಇಷ್ಟು ಜನರ ಹತ್ರ 1,500 ಜನ ಮೋಸ್ಟ್ಲಿ ಇರ್ಬೋದು ಇವತ್ತು. ಈಗ ನಾನು ಕೇಳ್ತೀನಿ, ನಾವೇ ದುಡ್ದಿರೋದು ನಮ್ಮ ದುಡಿಮೆಯಿಂದ, ಅದರಲ್ಲೂ ವಿ ಸ್ಟಾರ್ ಅಲ್ಲೇ ದುಡ್ದಿರೋದು. ಯಾರ್ಯಾರ ಹತ್ರ ಅರ್ಧ ಆಪಲ್ ಇರೋದು, ಐಫೋನ್ ಇದೆ? ನಿಂತ್ಕೊಳ್ಳಿ. ನೋಡಿ ನಾನು ತೆಗಿತೀನಿ. 1.5 ಲಕ್ಷದ್ದು ಐಫೋನ್ ಮೊಬೈಲ್. ಫ್ರೆಂಡ್ಸ್, ಇದು ಯಾರು ಗಿಫ್ಟ್ ಕೊಟ್ಟಿರೋದಲ್ಲ, ಗಿಫ್ಟ್ ಆಗಿ ಸಿಕ್ಕಿರೋಂಥ ವಿ ಸ್ಟಾರ್ ಪ್ಲಸ್ ಅನ್ನು ಆಯ್ಕೆ ಮಾಡಿಕೊಂಡು ನನ್ನ ಕೈಯಲ್ಲಿ ಇವತ್ತು 1.5 ಲಕ್ಷದ ಮೊಬೈಲ್ ಡೈಲಿ ಇವತ್ತು ಕ್ಯಾರಿ ಮಾಡ್ತಾ ಇದ್ದೀನಿ. ಈ ಕಡೆ ಒಂದು ಜೋಬಲ್ಲಿ ಇದೆ 50,000 ರೂಪಾಯಿ ಮೊಬೈಲ್. ಬರ್ತಾನೆ ಇಲ್ಲ ಯಾಕೋ ಮೊಬೈಲ್. ಅಲ್ಲಿ ನನಗೊಂದು ಗೋಲ್ಡ್ ಹಾಕಿದ್ದೀನಲ್ಲ, ಈ ಕಡಗ ಇದೆಯಲ್ಲ, ನಾನು ಬರೋ ನನಗೆ ಹೆದರಿಕೆಲ್ಲ ಆಯಿತು. ನನ್ನ ಕೈ ಎಲ್ಲ ಹಿಡ್ಕೊಂಡು ಎಳೀತಾ ಇದ್ದಾರೆ.
ಓಕೆ, ಇವತ್ತು ನಮ್ಮ ಸತ್ಯಾಂಶ, ನಮ್ಮ ಸತ್ಯಕತೆ ಇವತ್ತು ನಿಮ್ಮ ಮುಂದೆ ಇದೆ. ಎಷ್ಟೋ ಜನ ಹೇಳ್ತಾರೆ ಇದು ಸೇಲ್ ಮಾಡೋ ಕಂಪ್ನಿ, ಮೆಡಿಸಿನ್ ಕಂಪ್ನಿ, ಜನ ಮಾಡೋ ಕಂಪ್ನಿ ಅಂತ ಹೇಳಿ. ಈಗ ನೀವೇ ಹೇಳಿ, ಯಾವ ಕಂಪನಿ ಇದು? ಭವಿಷ್ಯವನ್ನು ನಿರ್ಮಾಣ ಮಾಡುವಂತ ಪರಿವರ್ತನೆಯ ಸಂಸ್ಥೆ ವಿ ಸ್ಟಾರ್ ಪ್ಲಸ್. ಥ್ಯಾಂಕ್ ಯು ಸೊ ಮಚ್. ಮೇಲಿದ್ದೀರಲ್ಲ, ಸುಮ್ಮನೆ ಆರಾಮಾಗಿ ಕೂತಿದ್ದೀರಾ. ದುಡ್ಡು ಮಾಡೋದು ಬೇಡವಾ? ಮಾಡ್ಬೇಕಾ ಬೇಡವಾ? ಈ ಮಧ್ಯದಲ್ಲಿರೋರು ಮಾತ್ರ ಆವಾಸ ಆಗ್ತಾ ಇದ್ದಾರೆ, ಇನ್ನು ಮಿಕ್ಕಿರೋರೆಲ್ಲ ಆರಾಮಾಗಿದ್ದೀವಿ. ರಿಯಲಿ ಇವತ್ತು ಶಬೀನಾ ಇಷ್ಟೊತ್ತಂಗ ಮಾತಾಡಿದ್ರು. ನಮ್ಮ ಟೀಮಿನ ಹೆಸರು, ನಮ್ಮ ಸಂಸ್ಥೆ ಹೆಸರು, ನಮ್ಮ MD ಹೆಸರು ಇಷ್ಟ ಏನ್ರಿ ವಾಯ್ಸು? MD ಹೆಸರು ಏನ್ರಿ? ನಮ್ಮ MD ಸರ್ಗೆ ನನ್ನ ಹೃತ್ಪೂರ್ವವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ ಕೊಡಿ. ಸ್ವಲ್ಪ ಎಲ್ಲ ಎದ್ದು ನಿಂತ್ಕೊಳ್ಳಿ, ಒಂದು ನಿಮಿಷ ಎದ್ದು ನಿಂತ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ತಾವೆಲ್ಲರೂ ಕೂಡ ಇಲ್ಲೇನೋ ಜೀವನ ಮಾಡ್ಕೊಳ್ಬೋದು, ನಮ್ದೆಲ್ಲರೂ ಏನಾದ್ರು ಒಂದು ಲೈಫ್ ಆಗುತ್ತೆ ಅಂತ ಬಂದಿದ್ದೀನಿ. ಹಾ ಅನ್ಬೇಕು. ನಾನು ಕನ್ನಡದಲ್ಲೇ ತಾನೇ ಮಾತಾಡ್ತಾ ಇದ್ದೀನಿ, ತೆಲುಗು ಮಾತಾಡ್ತಾ ಇಲ್ಲ ತಾನೆ, ಹಿಂದಿ ಮಾತಾಡ್ತಾ ಇಲ್ಲ ತಾನೆ, ಓನ್ಲಿ ಕನ್ನಡ. ಎಲ್ಲರೂ ಬಳಸ್ತಿದ್ದಾನೆ. ರಿಯಲಿ ಇವತ್ತು ನಾವೆಂತ ಸಂಸ್ಥೆಯಲ್ಲಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಜೀವನನ ರೂಪಿಸಿ ನಾವೆಲ್ಲರ ಯಶಸ್ಸಿಗೆ ಕಾರಣಕರ್ತರು, ನಮ್ಮ ಜೀವನಕ್ಕೆ ದಾರಿ ತೋರಿಸಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಶಕ್ತಿ ಇದೆ ಅಂತ ಹೇಳಿ ತೋರಿಸಿ, ನಮ್ಮ ಟ್ಯಾಲೆಂಟ್ ಅನ್ನ ಹೊರಗಡೆ ಹಾಕಿ ನಮ್ಮ ಜೀವನ ರೂಪಿಸಿರುವಂತ ನಮ್ಮ MD ಸರ್ಗೆ ಕೋಟಿ ಕೋಟಿ ಅಭಿನಂದನೆ. ಕುತ್ಕೊಳ್ಳಿ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾನು ಎಜುಕೇಶನ್ ಅಂತೂ ಮಾಡಿದ್ದೆ, ಎಷ್ಟೋ ಕಡೆ ನಾನು ಜಾಬ್ ಹುಡುಕ್ತಾ ಇದ್ದೆ. ಏನಾದ್ರೂ ಒಂದು ಅವಕಾಶ ಸಿಗ್ಲಿ. ನಿಮಗೆಲ್ಲ ಗೊತ್ತಿದೆ ಮ್ಯಾರೇಜ್ ಆದ್ಮೇಲೆ ಎಂತ ಬದುಕು ಅಂತ ಹೇಳಿ. ಮ್ಯಾರೇಜ್ ಆದ್ಮೇಲೆ ಜೀವನ ಯಾವ ತರ ಅಂತ ಎಲ್ಲರಿಗೂ ಗೊತ್ತಿದೆಯಾ ಇಲ್ವಾ? ಗೊತ್ತಾ? ಯಾರು ಮದುವೆ ಆಗಿಲ್ಲ ಇಲ್ಲಿ ಗೊತ್ತಿಲ್ಲ ಮೇಡಮ್ ಅಂತಿದ್ದೀರಾ? ಮುಂದೆ ಇದೆ ಕತೆ. ಓಕೆ, ಒನ್ ಟೈಮ್ ಅಲ್ಲಿ ನಾನು ಸಂಸ್ಥೆ ಬಂದಾಗ ನನ್ನ ಜೊತೆಗೆ ನನ್ನ ಅಪ್ಲೈ ಬಂದು ಹೇಳ್ತಾ ಇದ್ರು, ನಿಮ್ ಕೈಯಲ್ಲಿ ಟ್ಯಾಲೆಂಟ್ ಇದೆ, ಮಾತಾಡೋಕ್ ಶಕ್ತಿ ಇದೆ, ನೀವು ಎಜುಕೇಶನ್ ಮಾಡಿದ್ದೀರಾ, ಹೊರಗಡೆ ಎಷ್ಟೋ ಕಡೆ ಓಡಾಡ್ತಾ ಇದ್ದೀರಾ, ಆದ್ರೆ ಜಾಬ್ ಸಿಗ್ತಾ ಇಲ್ಲ, ಆದ್ರೆ ಒಂದ್ ಡಿಸಿಷನ್ ತಗೊಳ್ಳಿ, ಒಂದ್ ಕಂಪ್ನಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿಂದ ನಿಮ್ ಜೀವನ ರೂಪಿಸ್ಕೊಳ್ಬೋದು ಅಂತ ಹೇಳಿ ಒನ್ ಟೈಮ್ ಕರ್ಕೊಂಡು ಬಂದು ನಮ್ಮ ಅಪ್ಲೈ ಕರ್ಕೊಂಡು ಬಂದು ಒಂದು ವ್ಯಕ್ತಿ ಹತ್ರ ಕೂರಿಸ್ತಾರೆ, ಒಂದು ದೇವ್ರ ಹತ್ರ ಕೂರಿಸ್ತಾರೆ. ಅವ್ರು ಹೇಳ್ತಾರೆ, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ನೀವು ಗೆಲ್ತೀರಾ, ನಿಮ್ ಜೀವನ ಆಗತ್ತೆ ಅಂತ ಹೇಳಿ ಅವತ್ತೊಂದು ಡಿಸಿಷನ್ ಮಾಡಿ ಅವತ್ತು ನನಗೆ MD ಸರ್ ಹೇಳ್ತಾರೆ, ನೀವು ಗೆಲ್ಬಹುದು, ನಿಮ್ ಕೈಯಲ್ಲಿ ಆಗತ್ತೆ, ನಿಮ್ ಜೀವನ ಆಗತ್ತೆ ಅಂತ ಹೇಳಿ ಅವತ್ತು ಕರ್ಕೊಂಡು ಬಂದು ಕೂರಿಸಿದಾಗ ಯಾರಿರ್ಬೋದು ಆ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ MD ಸರ್ ಅಂತ ಹೇಳ್ತಾ ಇದ್ದೀನಿ. ನನಗೆ ಫಸ್ಟ್ ಕಾನ್ಸೆಪ್ಟ್ ಹೇಳಿದ ವ್ಯಕ್ತಿ ನಮ್ಮ MD ಸರ್. ಅವತ್ತು ನಾನು ಒಂದು ನಂಬಿಟ್ಟೆ, ಹೇಳ್ತಾ ಇದ್ದೇನೆ, 100 ಜನಕ್ಕೆ ನಂಬೇಡ್ರಿ, 100 ಕಂಪನಿಗೆ ನಂಬೇಡಿ, 100 ವ್ಯಕ್ತಿಗಳಿಗೆ ನಂಬೇಡಿ, ಲೈಫಲ್ಲಿ ಒಂದು ವ್ಯಕ್ತಿಗೆ ನಂಬಿ. ಲೈಫಲ್ಲಿ ಒಂದು ವ್ಯಕ್ತಿ, ಒಂದು ಅಪ್ಲೈನ್. ಎಷ್ಟೋ ಸರಿ ನೀವು ಅಪ್ಲೈನ್ಗಳು ಕರ್ಕೊಂಡು ಬಂದಿದ್ದಾರೆ, ಹಿಂಸೆಯಿಂದ ಕರ್ಕೊಂಡು ಬಂದಿದ್ದಾರೆ, ಬನ್ರಿ ನೋಡೋಣ ಅಂತೆ, ಬನ್ರಿ ಮಾಡೋಣ ಅಂತ ಹೇಳಿ. ಆದ್ರೆ ಅಪ್ಲೈನು ದೇವರಾಗಿ ಬಂದು ನಿಮ್ಮ ಮನೆ ಉದ್ಧಾರ ಮಾಡಲ್ಲ. ನಿಮ್ಮ ಅಪ್ಲೈನ್ ನಿಮ್ಮ ಮನೆಗೆ ದೇವರಾಗಿ ಬಂದಿದ್ದಾರೆ ಅಂತ ಹೇಳ್ಕೊಳ್ಳಿ. ದೇವರಾಗಿ ಬಂದಿದ್ದಾರೆ. ರಿಯಲಿ ಅವತ್ತು ಬಂದು ಕುತ್ಕೊಂಡು ನಮ್ಮ ಮನೆ ಪರಿಸ್ಥಿತಿ ಇದೆಯಲ್ಲ, ಹೇಳಕ್ ಸಾಧ್ಯತೆ ಇಲ್ಲ. 200 ರೂಪಾಯಿ ಮನೆ ಬಾಡಿಗೆಗಳಿದ್ವಿ. ಆ ಮನೆ ಬಾಡಿಗೆ 200 ರೂಪಾಯಿ ನಮ್ಮ ಕೈಯಲ್ಲಿ ಕಟ್ಟಕ್ ಆಗ್ತಿರ್ಲಿಲ್ಲ. ನಮ್ಮ ಮನೆಯವರು ಲಾರಿ ಡ್ರೈವರ್ ಆಗಿದ್ರು. ಅವರು ಹೋದ್ರೆ ಬಾಂಬೆ, ಹೈದರಾಬಾದಿಗೆ, ಬೇರೆ ಬೇರೆ ಕಡೆ ಹೋಗೋರು. ಬರತ್ತಂತ ನಾನು ಕಾಯ್ಬೇಕಿತ್ತು. ನಮ್ಮ ಸಣ್ಣ ಮಕ್ಕಳು ನನ್ನ ಕೈಯಲ್ಲಿ ಹಾಲು ಕುಡ್ಸಕ್ ನನ್ನ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ನನ್ನ ಜೀವನ ಯಾವ ತರ ಅನ್ನಿಸ್ಬಿಡ್ತಾ ಇತ್ತು ಅಂತ ಹೇಳಿದ್ರೆ, ದೇವ್ರ ಹತ್ರ ಕೇಳ್ತಾ ಇದ್ದೆ, ಜನರ ಹತ್ರ ಹೇಳ್ತಿರ್ಲಿಲ್ಲ, ದೇವ್ರ ಹತ್ರ ಕೇಳ್ತಾ ಇದ್ದೆ, ದೇವ್ರ ನನ್ಗೆ ಏನಾದ್ರೂ ಒಂದು ಅವಕಾಶ ಕೊಡು, ನನ್ನ ಜೀವನದಲ್ಲಿ ಸಾಧಿಸ್ಬೇಕು ಅಂತ ಹೇಳಿ ರಿಯಲಿ ಹೇಳ್ತಾ ಇದ್ದೀನಿ ಫ್ರೆಂಡ್. ಅವತ್ತು ಮಾಡಿದಂತಹ ಒಂದು ತ್ಯಾಗ, ಅವತ್ತು ಮಾಡಿದಂಥ ಒಂದು ಬಲಿದಾನ ಇವತ್ತು ನನಗೆ ಯಾವ ತರ ಬೆಳೆಸಿದೆ ಅಂತ ಹೇಳಿದ್ರೆ, 200 ರೂಪಾಯಿ ಬಾಡಿಗೆ ಅಲ್ಲ, ನಿಮ್ಮ ಮುಂದೆ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನ್ ಮನೆ ಮಾಡ್ಕೊಂಡು 7 ಮನೆನ ಬಾಡಿಗೆ ಕೊಟ್ಟಿದ್ದೀನಿ. ತಿಂಗಳಿಗೆ 50,000 ರೂಪಾಯಿ ಬಾಡಿಗೆ ಬರ್ತಾ ಇದೆ. ನನ್ನ ಅಪ್ಪ ಒಳ್ಳೆಯವರ ಕೆಟ್ಟವರ, ನನಗೆ ಎಂತ ಪ್ಲಾಟ್ಫಾರ್ಮಿಗೆ ಕರ್ಕೊಂಡು ಬಂದು ಯೋಚನೆ ಮಾಡಿ. ಏನಾದ್ರು ನಮ್ಮ ಮನೆ ಲಾರಿ ಡ್ರೈವರ್, ನಾನು ಹೇಳ್ತಿದ್ದೆ, ರೀ ನಾನು ಕಂಪ್ನಿಗೆ ಹೋಗಿದ್ದೀನಿ ರೀ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ರೀ ಕಂಪ್ನಿ, ನೀವು ಲಾರಿ ಡ್ರೈವರ್ ಅಲ್ವೇನ್ರಿ, ನಿಮ್ಗೆ ಲಾರಿ ಕೊಡಿಸ್ಬಿಡ್ತೀನಿ. ನಮ್ಮ ಫ್ಯಾಮಿಲಿಲೇ ಹೇಳೋರು, ಹುಚ್ಚಿ ಆಗ್ಬಿಟ್ಟಿದ್ದಾಳೆ ಅವಳು,
ಯಾವುದೋ ಕಂಪ್ನಿಗೆ ಹೋಗ್ತಿದ್ದಾಳಲ್ಲ, ಮೆಂಟ್ಲಾಗ್ಬಿಟ್ಟಿದ್ದಾಳೆ. ಗಂಡಂಗಳು ಲಾರಿ ಕೊಡಿಸ್ತಾಳೆ, ಲಾರಿ ಎಲ್ಲಿಂದ ಬಂದ್ಬಿಡುತ್ತೆ ಲಾರಿ. ಆದರೆ ಹಠ ತಗೊಂಡೆ, ಚಾಲೆಂಜ್ ತಗೊಂಡೆ, ನಮ್ಮ ಮನೆಯವ್ರಿಗೆ ಒಂದು ಲಾರಿನೇ ಕೊಡಿಸ್ಬಿಟ್ಟೆ. ಇದೇ ಸಂಸ್ಥೆಯಲ್ಲಿ ಹಿಂದೆ ಕಾಲ ಹಾಕಲಿಲ್ಲ. ಅದಾದ್ಮೇಲೆ ಬೆಳೀತಾ 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 ರೀ, ನಾನು ಬಂದಾಗ 1 ಗ್ರಾಮ್ ಗೋಲ್ಡ್ ಇರಲಿಲ್ಲ ರೀ. ಎಷ್ಟೋ ಸರಿಗೆ ಬುರ್ಕ ಹಾಕೊಂಡು ಫುಲ್ ಗೊತ್ತಲ್ವಾ, ಬುರ್ಕ ಹಾಕೊಂಡು ಫುಲ್ ಮುಚ್ಕೊಂಡು ಬಂದ್ಬಿಡ್ತಾ ಇದ್ದೆ. ಮದುವೆಗೆಲ್ಲ ಹೋದ್ರೆ ರೀ ಬುರ್ಕ ಓಪನ್ ಮಾಡಿ ಅಂದರೆ ಇಲ್ಲಪ್ಪ ಮಾಡಲ್ಲ, ಯಾಕೆಂದ್ರೆ ನನ್ನ ಗೋಲ್ಡ್ ಇರಲಿಲ್ಲ. ಆದರೆ ರಿಯಲಿ ನಾನು ಇವತ್ತು ಬೆಳಿಗ್ಗೆಗೆ ಹೇಳ್ತಾ ಇದ್ದೀನಿ, ನಮ್ಮ ಸೊಸೈಟಿ ಹೇಳ್ತಾ ಇದ್ದೀನಿ, ಈ ಸರ ಹಾಕ್ಲಾ, ಈ ಸರ ಹಾಕೊಳ್ಳ, ಈ ಕಿವಿ ಮೇಲೆ ಹಾಕೊಂಡ. ನನ್ನ ಮಗ ಹೇಳ್ತಾನಮ್ಮ ಇನ್ನೊಂದು 4 ಇದ್ರೆ ಹಾಕೊಂಡು ಹೋಗಾಕ, ಬೇಡ ಕೊಡ ದೃಷ್ಟಿ ಆಗ್ಬಿಡುತ್ತೆ ಅಂತ ಹೇಳಿದೆ. ನಾನು ನೆಕ್ಸ್ಟು ಫೆಬ್ರವರಿ ಕಾರ್ಯಕ್ರಮದಲ್ಲಿ ಶಮಿನಂಗೂ ಹೇಳ್ತಾ ಇದ್ದೀನಿ, ಇರೋ ಬರೋದೆಲ್ಲ ಗೋಲ್ಡ್ ಹಾಕೊಂಡು ಬರ್ಬೇಕು. ಎರಡೇನ ಹಾಕೊಂಡು ಬಂದಿದ್ದಾನೆ. ನಾನು ಕೂಡ ಅಷ್ಟೇ ನಿರಬರ ಗೋಲ್ಡ್ ಎಲ್ಲ ಹಾಕೊಂಡು ಬಂದ್ಬಿಡ್ತೀವಿ. ಯಾಕಂದ್ರೆ ಚಿನ್ನಕ್ಕಿರಂತ ಬೆಲೆ ಇವತ್ತು ಯಾರಿಗೂ ಇಲ್ಲ. 1 ಗ್ರಾಮ್ ಇರಲಿಲ್ಲ. ಶಬಿನಾ ಮತ್ತೆ ನನ್ನ ಹತ್ರ 1 kg ಅಷ್ಟು ಗೋಲ್ಡ್ ಮಾಡಿದ್ದೀವಿ. ಇನ್ನೇನು ಸಾಧನೆಗಳು ಮಾಡಬೇಕು. ಈ ಹಾಸನ ಬಂದಾಗ ಎಷ್ಟೋ ಸರಿಗೆ ನಾವು ಬಾಕ್ಸಲ್ಲಿ ಊಟ ಕಟ್ಕೊಂಡು ಬರ್ತಾ ಇದ್ವಿ. ಅಂದ್ರೆ ಬೆಳಿಬೇಕಂತ ಕಿಚ್ಚರಿ, ಯಾರು ಏನು ಹೇಳಿದ್ರು ಕೇಳ್ತಿರ್ಲಿಲ್ಲ. ಬಾಕ್ಸಲ್ಲಿ ಕಟ್ಕೊಂಡು ಬಂದ್ರೆ ಈ ಹಾಸನ ತಿನ್ನಿತಾ ಇದ್ವಿ. ಫೀಲ್ಡು ಮಾಡಿಬಿಟ್ಟು ಸಂಜೆ ಅಷ್ಟೊತ್ತಿಗೆ ಊಟ ಮಾಡೋಕ್ಕೆ ನಮಗೆ ಟೈಮ್ ಇರ್ತಿರ್ಲಿಲ್ಲ. ನಾವು ಬಸ್ಸಲ್ಲಿ ಕೂತ್ಕೊಂಡು ಆ ಊಟ ಬಾಕ್ಸ್ ತೆಗೆದ್ರೆ ಎಲ್ಲ ಅಳಿಸೋಗಿರೋದು. ಸಂಜೆಗೆ ಚೆಲ್ಬಿಟ್ಟು ರಾತ್ರಿ ಹೋಗ್ಬಿಟ್ಟು ನಾವು ನೈಟಲ್ಲಿ ಊಟ ಮಾಡ್ತಾ ಇದ್ವಿ ಎಷ್ಟೋ ಸರಿ. ಆದರೆ ಮಾತ್ರ ಬೆಳೆಯಲ್ಲಿ ಮಾತ್ರ ಬರ್ತಿರ್ಲಿಲ್ಲ. ಆದರೆ ಇವತ್ತು ಕಾಲಲ್ಲಿ ಬರ್ತಾ ಇದ್ವಿ, ಬಸ್ಸಲ್ಲಿ ಬರ್ತಾ ಇದ್ವಿ. ಇವತ್ತು 2 ಕಾರನ್ನ ಮೇಂಟೈನ್ ಮಾಡ್ತಾ ಇದ್ವಿ. 2 ಕಾರನ್ನ ಮೇಂಟೈನ್ ಮಾಡ್ತಾ ಇದ್ವಿ. ಇನ್ನೇನು ಬೇರೆ ಜೀವನದಲ್ಲಿ ಇಂಥ ವಿಸ್ಟಾರ್ ಪ್ಲಸ್ ನಮಗೆಲ್ಲರಿಗೂ ಸಿಕ್ಕಿದ್ಯಾ? ಇವತ್ತೇ ನಿರ್ಧಾರ ಮಾಡಿ ನಿಮ್ಮ ಲೈಫಲ್ಲಿ ನಿಮ್ಮ ಜೀವನ ಚೇಂಜ್ ಆಗಕ್ಕೆ ಪರಿವರ್ತನೆ ಅಂತ ಕಾರ್ಯಕ್ರಮ ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಪರಿವರ್ತನೆ ಆದರೆ ನಿಮ್ಮ ಫ್ಯಾಮಿಲಿಲಿ ನೀವೇ ಕೋಟ್ಯಾಧಿಪತಿ. ಯಾರು ಕೋಟ್ಯಾಧಿಪತಿ? ನಿಮ್ಮ ಹೆಸರು ಯಾರು ಕೋಟ್ಯಾಧಿಪತಿ? ಉಲ್ಲಾಸ್ ಕೋಟ್ಯಾಧಿಪತಿ. ಹೇಳ್ರಿ ಜೋರ, ನಿಮ್ಮ ಹೆಸರು ಹೇಳಕತ್ತಿರಲ್ರಿ, ಜೋರ ಹೇಳಿ ಒಂದ್ಸರಿಗೆ. ಉಲ್ಲಾಸ್ ಕೋಟ್ಯಾಧಿಪತಿ, ಶಬಿನಾ ಕೋಟ್ಯಾಧಿಪತಿ. ನೀವು ಆಗ್ಬೇಕಾ ಬೇಡವಾ? ಆಗ್ತೀರಾ ಅಂತ ಹೇಳ್ತಾ, ಟೈಮ್ ಇಲ್ಲ, ಎಲ್ಲರಿಗೂ ಅವಕಾಶ ಸಿಗಬೇಕು. ನಮ್ಮ MD ಸರ್ ಬರ್ತಾ ಇದ್ದಾರೆ, ನಮ್ಮ ಜೀವನ ರೂಪಿಸಿದಂಥ ವ್ಯಕ್ತಿ ಬರ್ತಾ ಇದ್ದಾರೆ. ಇನ್ನೆಷ್ಟು ಬರಂತ ಲೀಡರ್ಸ್ಗಳು ಅವರ ಅಚೀವ್ಮೆಂಟ್ ಅನ್ನ ಕೇಳೋಣ. ಒಬ್ಬೊಬ್ರು ನನ್ನ ಥರದ ಕಥೆರಿ, ಎಲ್ಲರ ಒಂದು ಫಿಲಮ್ ತೆಗಿಬೋದು, ಆ ಥರ ರೆಡಿ ಆಗಿದ್ದೀವಿ. ರಿಯಲಿ ತಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀರಾ. ಒಂದು ಒಳ್ಳೆ ನಿರ್ಧಾರ ತಗೊಂಡು ಇವತ್ತು ಏನು ಇಷ್ಟ ಆಗಿ ಬಂದಿದ್ದೀವಿ. ತಾವೆಲ್ಲರೂ ಕೂಡ ಒಂದು ಒಳ್ಳೆ ನಿರ್ಧಾರ ತಗೊಂಡು ಬೆಳಿತೀರಾ ಅಂತ ಹೇಳ್ತಾ ನಾನು ಮಾತನಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಇನ್ಸ್ಪೈರ್ ಮಾಡಿದ್ದೀರಿ ಸುಮಾರು ಜನ.